ಇನ್ನು ಚಿತ್ರದುರ್ಗದ ಪದವಿ ವಿದ್ಯಾರ್ಥಿನಿ ವರ್ಷಿತಾ 19 ವರ್ಷದ ವರ್ಷಿತಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿತ್ರದುರ್ಗ ಗ್ರಾಮಾಂತರ ಠಾಣೆ ಪೊಲೀಸರು ಆರೋಪಿಯನ್ನು ಬಂಧನ ಮಾಡಿದ್ದಾರೆ. ಪೊಲೀಸರ ಮುಂದೆ ಆರೋಪಿ ಚೇತನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಪ್ಪೊಪ್ಪಿಕೊಂಡಿದ್ದಾನೆ. ಚಿತ್ರದುರ್ಗದ ಕೆಳಗೋಟೆ ಬಡಾವಣೆಯ ಚೇತನ್ ವರ್ಷಿತಾಳನ್ನ ಪ್ರೀತಿ ಮಾಡ್ತಾ ಇದ್ದ ಆರೋಪಿ ಚೇತನ್. ಇತ್ತೀಚೆಗೆ ಚೇತನ್ನಿಂದ ವರ್ಷಿತಾ ಅಂತರವನ್ನ ಕಾಯ್ದುಕೊಂಡಿದ್ಲು. ವರ್ಷಿತಾಗೆ ಬೇರೊಬ್ಬನ ಜೊತೆ ಸಂಬಂಧ ಇತ್ತಂತೆ. ಇದರಿಂದ ಕೋಪಗೊಂಡಿದ್ದಂಥ ಆರೋಪಿ ಚೇತನ್ ಗೋನೂರು ಬಳಿ ಕರ್ಕೊಂಡು ಹೋಗಿ ಆಕೆಯನ್ನು ಕೊಲೆ ಮಾಡಿದ. ವರ್ಷಿತಾ ಕೊಲೆ ಬಳಿಕ ಪೆಟ್ರೋಲ್ ಸುರಿದು ಬೆಂಕಿಯನ್ನ ಹಚ್ಚಿದ್ದಾರೆ. ಆರೋಪಿಯನ್ನ ಈಗ ಬಂಧನ ಮಾಡಲಾಗಿದೆ. ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಆತ ತಾನು ಮಾಡಿರುವ ತಪ್ಪನ್ನ ಒಪ್ಪಿಕೊಂಡಿದ್ದಾನೆ. ಮದ್ವೆ ಆಗ್ಲಿ ಅಂತ ಕೇಳ್ಬೇಕಾಯ್ತಂತೆ. ಹಿಂಗ್ ಮೋಸ ಮಾಡ್ಬೇಕಂತ ಹೇಳ್ತೀನಿ ನಮ್ಮ ಅಯ್ಯನ್ನು ಒಕ್ಕೊಂಡಿದ್ಯಮ್ಮ. ಚಿತ್ರದುರ್ಗದ ವಿದ್ಯಾರ್ಥಿನಿ ವರ್ಷಿತಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಚೇತನ್ ಈ ಕೊಲೆಯನ್ನ ತಾನೇ ಮಾಡಿರೋದು ಅನ್ನೋದನ್ನ ತಪ್ಪೊಪ್ಪಿಕೊಂಡಿದ್ದಾನೆ. ಈಗಾಗಲೇ ಪೊಲೀಸರು ಆತನನ್ನು ಅರೆಸ್ಟ್ ಕೂಡ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.